ಅಯ್ಯ, ಈ ಕಣ್ಣು ಕಾಣದೇ ಇರೋ ದೇವ್ರ ಜೊತೆ ಜಗಳಕ್ಕೆ ಹೋಗ್ಬಿಟ್ಟು ಕೈ ಕಾಲು ಎಲ್ಲ ಮುರಿದಾಕ್ಬಿಡ್ತು. ನಿಂತ್ಕೊಳ್ಳೋಕ್ಕೂ ಆಗಲ್ಲ, ನಡೆಯೋಕ್ಕೂ ಆಗಲ್ಲ. ನನ್ನ ಸೊಸೆ ತಿನ್ನೋಳು ಏನು ಮಾಡ್ತಾವಳೋ ಏನೋ. ಲೇ ಗೌರಿ, ಗೌರಿ ಬಾಯಿಲಿ. ಏನತ್ತೆ? ಎಲ್ಲೇ ಹೋಗಿದ್ದೆ? ಅಷ್ಟೊತ್ತಿಂದ ಕೂಗಿ ಕೂಗಿ ಸಾಯ್ತಾ ಇದ್ದೀನಿ ನಾನು. ಕೈ ಕಾಲನ್ನ ಎತ್ತಕ್ಕಾಯ್ತಾ ಇಲ್ಲ, ಮಡ್ಸಕ್ಕಾಯ್ತಾ ಇಲ್ಲ. ಹೊಸಿ ಎಣ್ಣೆ ತಗೋಬ ಉಚ್ಕೊಡುವೆ. ನನ್ನ ಜೊತೆ ಜಗಳಾಡಿದ್ರೆ ಬುಟ್ಟದ ದೆವ್ವ ಒಳ್ಳೆ ಜೋಳದ ಕಡ್ಡಿ ಮುರ್ದಾಕದೆ ಕೈ ಕಾಲನೆಲ್ಲ. ನೆನ್ನೆಯಿಂದ ಕೂತಲ್ಲೇ ಕೂತವಳೆ ನಮ್ಮ ಅತ್ತೆ, ಮೇಕೆ ಎದ್ದಿಲ್ಲ. ಏ ಗೌರಿ, ಯಾಕೆ ಒಳ್ಳೆ ಗರ ಬಡ್ದಂಗೆ ನಿಂತಿದೀಯಾ? ಹೋಗೆ ಎಣ್ಣೆ ತಗೊಂಬಂದು ಹಚ್ಚೆ. ನಂಗೆ ತುಂಬ ನೋಯ್ತಾ ಇದೆ, ಮಂಡಿ ನಿಂತ್ಕೊಳ್ಳೋಕೆ ಆಯ್ತಾ ಇಲ್ಲ. ನಮ್ಮ ಅತ್ತೆಗೆ ಸೇವೆ ಮಾಡಕ್ ಮಾತ್ರ ಸೊಸೆ ಬೇಕು. ದುಡ್ಡು ಕಾಸು ಎಲ್ಲ ಮಗಳ ಮನೆಗೆ ಹೋಯ್ತಾ ಇರುತ್ತೆ. ಇವಾಗ ನೋಡಿ ಹೆಂಗ್ ಆರ್ಡರ್ ಮಾಡ್ತಾಳೆ ನಂಗೆ ಎಣ್ಣೆ ತಂದು ಹಚ್ಚು ಅಂತ. ಮಗಳ ಫೋನ್ ಮಾಡಿ ಕರ್ಸ್ಕೋಬೇಕಿತ್ತು, ಹಚ್ಕೊಂಡವಳು ಕೂತ್ಕೊಂಡು. ಎಲ್ಲ ನನ್ನ ಕರ್ಮ. ಅತ್ತೆ, ನಿಮ್ಮ ಮಗಳು ಫೋನ್ ಮಾಡಿ ಹೇಳ ನಿಮ್ಗೆ ಹಿಂಗಾಗಿದೆ ಅಂತ. ಅಯ್ಯೋ ಬೇಡ ಕಣೆ, ನನ್ನ ಮಗಳು ಫೋನ್ ಮಾಡಬೇಡ. ಅವಳು ಟೆನ್ಷನ್ ಮಾಡ್ಕೊಬಿಡ್ತಾಳೆ ನಮ್ಮ ಅವ್ನಿಗೆ ಹಿಂಗಾಗಿದೆ ಅಂತ. ಒಂಚೂರು ಹುಷಾರಾದ್ಮೇಲೆ ನಾನೇ ಹೋಗಿ ನನ್ನ ಮಗಳು ನೋಡ್ಕೊಬತ್ತೀನಿ. ಈಗ ಮಾತಾಡ್ಕೊಂಡು ನಿಂತ್ಕೊಬೇಡ, ಹೋಗಿ ಎಣ್ಣೆ ತಗೋಬಾ. ಹೋದ ತಿಂಗಳು ಗೃಹಲಕ್ಷ್ಮಿ ದುಡ್ಡು ಬಂದಿತ್ತು. ಇರೋಬರ ದುಡ್ಡೆಲ್ಲ ಕೊಟ್ಬಿಟ್ಟು ಬಂದವಳಲ್ಲ, ಈಗ ಕೈ ಖಾಲಿ ಆಗಿದೆ, ಅದಕ್ಕೆ ಕರ್ಸ್ಕೊತಾ ಇಲ್ಲ. ಇಲ್ಲಾಂದ್ರೆ ಕರ್ಸ್ಕೊಂಡು ಇಲ್ಲಿ ಚೆನ್ನಾಗಿ ಹಬ್ಬದಡ್ಗೆನು ಮಾಡಿ ಹಾಕ್ಸ್ಬಿಟ್ಟು ದುಡ್ಡು ಕೊಟ್ಟು ಕಳ್ಸಿರೋಳು ನಮ್ಮತ್ತೆ. ಏನು ಸಾಮಾನ್ದವಳು ಅಂತ ತಿಳ್ಕೊಬಿಡಿ ನಮ್ಮತ್ತೆನ. ಲೇ ಗೌರಿ, ಹೋಗಿ ಎಣ್ಣೆ ತಗೋಬಾರೆ. ಅಷ್ಟೊತ್ತಿಂದ 100 ಸಲ ಹೇಳಿದ್ದೀನಿ. ಒಳ್ಳೆ ದನ ನಿಂತಾಗ ನಿಂತಿದೆಯಲ್ಲೇ. ನಾನು ಮೂಲೆ ಹಿಡ್ಕೊಂಡು ಕೂತ್ಕೊಂಡ್ಮೇಲೆ ನಿಂದೆ ರಾಜ್ಬಾರಿ ಆಗ್ಬಿಟ್ಟದೆ ಮನೇಲಿ. ಒಂಚೂರಾರು ಎದರ್ತೀಯ ಏನು ಅತ್ತೆಗೆ? ಮೂಲೆ ಹಿಡ್ಕೊಂಡು ಕೂತಿದ್ರು ದರ್ಬಾರ್ಗೇನು ಕಮ್ಮಿ ಇಲ್ಲ. ಅಯ್ಯೋ ನೋಯ್ತಾ ಇದೆ ಕಣೆ. ಯಾಕೆ ಇಷ್ಟು ಜೋರಾಗಿ ಎಳಿತಾ ಇದೆಯಾ ಕಾಲನ್ನ? ನನ್ನ ಕಾಲು ಮುರಿದಾಕ್ಬೇಕು ಅಂತನಾ? ನಿನ್ನ ಕೈ ಸೇದೋಗಾರ ಸರಿಯಾಗಿ ಹಚ್ಚು ಎಣ್ಣೆನ. ಏನೋ ಹೋಗ್ಲಿ ಪಾಪ ಅಂತ ಎಣ್ಣೆ ಹಚ್ಚಕ್ ಬಂದ್ರೆ ಬಾಯಿಗೆ ಬಂದಂಗೆ ಬೈತಾ ಇದ್ದೀರಾ ನನ್ಗೇನೆ. ನೀವೇ ಹಚ್ಕೊಳ್ಳೋದು ಹೆಂಗ್ ಬೇಕೋ ಹಂಗೆ. ಗೌರಿ, ಅವ್ವ ಹೆಂಗಿದ್ದಾಳೆ ಇವಾಗ? ನಿಮ್ಮ ಅವನ್ಗೆ ಒಳ್ಳೆ ಬುದ್ಧಿ ಇದ್ರಲ್ವೇನ್ರಿ ಒಳ್ಳೇದಾಗದು. ನಾನು ಹೋಗ್ಲಿ ಪಾಪ ಅಂದ್ಬಿಟ್ಟು ಎಣ್ಣೆ ಹಚ್ಚಕ್ ಹೋದ್ರೆ ಬಾಯಿ ಬಂದಂಗೆ ಬೈತಾರೆ ನನ್ಗೇನೆ. ನಾನೇ ಕಚ್ಲಿ, ಬೇಕಾದ್ರೆ ನೀವೇ ಹಚ್ಚಿ, ಮುದ್ದಿನ ಮಗ ಅಲ್ವಾ ನೀವು. ನಾನು ಹೋಯ್ತೀನಿ, ಒಳಗಡೆ ಕೆಲಸ ಇದೆ. ಏನ್ ಗೌರಿ ನೀನು, ನಮ್ಮ ಅವನಿಗೆ ತುಂಬಾ ಹುಷಾರಿಲ್ಲ, ನಿನ್ಗೆ ಗೊತ್ತು. ಈ ಟೈಮಲ್ಲಿ ಅವ್ರ ಜೊತೆ ಜಗಳಾಡ್ತಾರ? ಅವ್ರೇನೋ ದೊಡ್ಡವರು ಗೊತ್ತಿಲ್ಲದೆ ಅಂತಾರೆ. ನೀನು ಹಂಗೆ ಆಡಿದ್ರೆ ಹೆಂಗೆ ಹೇಳು ಮತ್ತೆ? ರೀ, ನಿಮ್ಮವ್ವ ಆಡೋದು ನಿಮ್ಗೆ ಗೊತ್ತಿಲ್ಲ ಕಣ್ರಿ. ನಾನು ಎಣ್ಣೆ ಹಚ್ಚಕ್ ಹೋದ್ರೆ ನನ್ನ ಕೈಯೇ ಸೇದೋಗ್ಲಿ ಅಂತಾರೆ. ನಾನೇ ಕಚ್ಲಿ, ನಿಮ್ ತಂಗಿಗೆ ಫೋನ್ ಮಾಡಿ ಬಂದವ್ರ ಅವ್ನು ನೋಡ್ಕೊಳ್ಳಿ. ಈ ಅತ್ತೆ ಸೊಸೆ ಜಗಳ ಯಾವತ್ತೂ ಮುಗಿಯಲ್ಲ. ಇದ್ರ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ನಮ್ಮವ್ವ ಹೇಗಿದ್ದಾಳೆ ಅಂತ ಫಸ್ಟ್ ನೋಡ್ತೀನಿ. ಅವ್ವ ಹೇಗಿದೆಯಾ? ಬಂದೇನೋ ಶಂಕರ, ಬಾರೋ. ನೋಡ್ತಾ ಕೂತಿದ್ದೀನಿ. ಅದೇನೋ ಅಂದ್ಲು ನಿನ್ನ ಹೆಂಡ್ತಿ. ತಲೆ ಎಲ್ಲ ಆಡ್ಸ್ಕೊಂಡು ನಿಂತಿದ್ದೇವಳೆ ಮೂಗು ಬಸಪ್ಪನಂಗೆ. ಓದ್ಲು ಒಳಕ್ಕೆ ನೋಡೋ, ಒಂಚೂರು ಎಣ್ಣೆ ಹಚ್ಚು ಅಂದ್ರೆ ಹಚ್ಲಿಲ್ವಲ್ಲ ಅವಳು. ನೀ ಏನೋ ಬಿಗಿಯಾಗಿ ಇಟ್ಕೋಬೇಕಣೋ ಹೆಂಡ್ತಿನ. ನಾನಿಲ್ವ ಬಿಡವ್ವ, ನಾನು ಹಚ್ಕೊಡ್ತೀನಿ ಎಣ್ಣೆನ. ಅಲ್ಲೇ ಕಣೋ ಶಂಕರ, ಬಲಗಡೆ ಕಾಲು ಮಡ್ಸೋಕ್ಕೆ ಆಗಲ್ಲ. ಮಂಡಿ ಹತ್ರ ತುಂಬ ನೋಯ್ತಾ ಇದೆ. ಅವಳು ತಿಥಿ ಮಾಡೋವಳು ಗಂಗಾ ಇದ್ದಾಗಂತೂ ನನಗೆ ಎದುರ್ಕೋತಾ ಇದ್ಲು. ಸತ್ತ ಮೇಲೇನೋ ಆ ಥರ ಆಡ್ತಾವಳೆ. ಅಯ್ಯೋ ಸುಮ್ನಿರಮ್ಮ, ಹಂಗೆಲ್ಲ ಮಾತಾಡ್ಬೇಡ. ನಿನ್ ಮಾತು ಕೇಳ್ಕೊಂಡು ಆಮೇಲೆ ಗಂಗಕ್ಕಂದು ಆತ್ಮ ಇಲ್ಗೂ ಬಂದ್ಬಿಟ್ಟದು. ಅಯ್ಯೋ ಏನು ಅಂತಿದೀಯ ಕಣೋ ನೀನು, ನಂಗಂತೂ ಒಂದು ಕೇಳಿಸ್ತಾ ಇಲ್ಲ. ನಮ್ಮವ್ವ ಕಿವಿ ಕೇಳಿಸ್ತೇನೆ ಇಷ್ಟೊಂದು ಅವಾಂತರ ಮಾಡ್ತಾವಳೆ. ಇನ್ನೇನಾದ್ರು ಕಿವಿ ಕೇಳ್ಸಂಗಿದ್ರೆ ಇನ್ನು ಏನೇನ್ ಮಾಡ್ತಿದ್ಲೋ ಕಾಣಿ. ರೀ, ಶಾಂತಕ್ಕ ನನ್ನನ್ನ ನಿಮ್ಮನ್ನ ಇಬ್ಬರನ್ನು ಮನೆ ಹತ್ರ ಬರಕ್ಕೆ ಹೇಳಿದಾಳೆ. ಎಷ್ಟೊತ್ತಿಗೆ ಹೋಗೋಣ? ಅವ್ರ ಮನೆ ಹತ್ರನಾ? ನೀನ್ ಹೋಗಬೇಕಾದ್ರೆ ನಾನ್ ಬರಲ್ಲ ಗೌರಿ. ಹೌದಾ, ಸರಿ, ಹಂಗಾದ್ರೆ ನಾನೇ ಹೋಗಿ ಬರ್ತೀನಿ. ಅಡುಗೆ ಮಾಡಿ ಇಟ್ಟಿದ್ದೀನಿ. ನಿಮ್ಮ ಅವನ್ಗೆ ಊಟಕ್ಕೆ ಹಾಕೊಟ್ಬಿಟ್ಟು ನೀವು ಊಟ ಮಾಡ್ತಾ ಇರಿ. ಅದೇನು ಅಂತ ಕೇಳ್ಕೊಂಡು ಬರ್ತೀನಿ, ಹೋಗಿ. ಸರಿ ಸರಿ, ಹಾಗೆ ಮಾಡು. ಲೋ ಶಂಕರ, ನನ್ನ ಮೊಮ್ಮಗಳು ಮಾನಸ ಯಾವಾಗ ಬರ್ತಾಳೋ? ಅವ್ವ, ಅವಳು ಕಾಲೇಜ್ ಕಡೆಯಿಂದ ಎಲ್ಲರೂ ಟೂರ್ ಹೊರಟೋಗಿದ್ರು. ಇನ್ನೊಂದು 3 ದಿನ ಬರ್ತೀನಿ ಅಪ್ಪ ಅಂತ ಫೋನ್ ಮಾಡಿದ್ಲು. ಏ ಶಂಕರ, ಇನ್ನೆಲ್ಲೋ ಒಳ್ಳೆ ಒಬ್ಬೊಬ್ಬಳನ್ನೇ ಕಳಿಸ್ಬೇಡ ಕಣೋ. ಇನ್ನೇನು ಓದಿ ಸಾಕು, ಮದುವೆ ಮಾಡ್ಬಿಡವ. ಅವ್ವ, ಅದೆಲ್ಲ ನೀನು ಯೋಚನೆ ಮಾಡಬೇಡ. ಈಗ ನಿಂಗೆ ತುಂಬಾ ಹುಷಾರಿಲ್ಲ. ಈಗೆಲ್ಲ ಎಣ್ಣೆ ಹಚ್ಚಿದ್ದೀನಿ ಕಾಲ್ಗೆಲ್ಲ. ಸ್ವಲ್ಪ ಹೊತ್ತು ಮಲ್ಕೊ ಹೋಗು. ಸರಿನಪ್ಪ, ಆಯಿತು. ಇವತ್ತು ನಾಳೆಲಿ ನಿಂಗೆ ನೋವೆಲ್ಲ ಕಮ್ಮಿ ಆಗಿಲ್ಲ ಅಂದ್ರೆ ಆಸ್ಪತ್ರೆ ಕರ್ಕೊಂಡೋಗ್ತೀನಿ. ಹ್ಞೂ ಕಣೋ ಶಂಕರ, ನಾನು ಹಾಗೆ ಅನ್ಕೊಂಡಿದ್ದೀನಿ. ಕಮ್ಮಿ ಆಗಿಲ್ಲ ಅಂದರೆ ಆಸ್ಪತ್ರೆಗೆ ಹೋಗುವ ಬಿಡು. ಹುಷಾರು ಕಣವ, ಮೆಲ್ಲಗ್ ಬಾ. ಅಯ್ಯೋ ಶಂಕರ, ಹೆಜ್ಜೆ ಎತ್ತಿಡಕ್ಕೆ ಆಯ್ತಾ ಇಲ್ಲ ಕಣೋ ಕಾಲು. ಅವ್ವ ಏನಾಗಲ್ಲ, ಮೆಲ್ಲಗೆ ಹೆಜ್ಜೆ ಹಾಕು.
ಕೊಡಕ್ಕೆ ಹೋದಾಗ ನಾನು ನೋಡಿದ್ದೆಲ್ಲ ಸತ್ಯನ? ಅದು ಹೆಂಗೆ ತಿಂಡಿ ಮತ್ತೆ ಲೋಟ ಎಲ್ಲ ಅಜ್ಜನ ಹತ್ರ ಹೋಗ್ತಾ ಇತ್ತು? ಇದನ್ನೆಲ್ಲ ನಂಗೆ ನಂಬಕ್ಕೆ ಆಗ್ತಾ ಇಲ್ಲ. ನಾನು ಸುಮ್ಮನೆ ನಾಟಕ ಮಾಡೋಣ ಅಂತ ಶುರು ಮಾಡಿದೆ. ಆದರೆ ಗಂಗಾಜಿ ಆತ್ಮ ನಿಜವಾಗ್ಲೂ ಮನೇಲಿದೆಯಾ? ಅಷ್ಟರಿಂದ ಈ ಥರ ಏನೂ ಇಲ್ಲ ಅಂತ ಅತ್ತೆ ಹೇಳ್ತಾ ಇದ್ರು. ಇವಾಗ ಯಾಕೆ ಈ ಥರ ಆಗ್ತಾ ಇದೆ? ಈ ಮಾಲಾಶ್ರೀ ನಾಟಕನ ಯಾಕೆ ಶುರು ಮಾಡಿದ್ಲು ಅಂತ ನಾನಿನ್ನೂ ತಿಳ್ಕೊಂಡೇ ಇಲ್ವಲ್ಲ. ಹೇಗೆ ತಿಳ್ಕೊಳ್ಳೋದು? ಇವಳು ಕಣ್ಮುಂದೆ ನಾನು ಕಾಣಿಸ್ಕೊಳ್ಳೆ ಇವಾಗ. ಏನು ಮಾಡೋದು ಇವಾಗ? ನನಗೆ ತುಂಬ ಟೆನ್ಷನ್ ಆಗ್ತಾ ಇದೆ. ಅತ್ತೆ ನೋಡಿದ್ರೆ ಯಾರೋ ಜ್ಯೋತಿಷ್ಯರನ್ನ ಶಾಸ್ತ್ರ ಕೇಳ್ಬಿಟ್ಟು ಏನೋ ವ್ಯವಸ್ಥೆ ಮಾಡ್ತೀನಿ ಅಂದರು. ಯಾರಾದರೂ ದೆವ್ವ ಬಿಡಿಸೋರು ಮನೆಗೆ ಬಂದು ನನ್ನನ್ನು ಕೇಳಿದ್ರೆ ನಾನು ಏನಂತ ಹೇಳಿ? ಅಯ್ಯೋ ಗಂಗಜ್ಜಿ, ಇಲ್ಲೆಲ್ಲಾದರೂ ಇದ್ದೀರಾ ನೀವು? ಏನಾದರೂ ನಂಗೆ ಸಹಾಯ ಮಾಡೋಕ್ಕಾಗತ್ತಾ? ಇವಳು ನನ್ನ ಸಹಾಯ ಕೇಳ್ತಾ ಇದ್ದಾಳೆ. ಯಾರಾದರೂ ಹಿಂಗೆ ಮನಸ್ಪೂರ್ವಕವಾಗಿ ಕರೆದ್ರೆ ಮಾತ್ರ ನಾನು ಅವ್ರ ಕಣ್ಮುಂದೆ ಕಾಣಿಸ್ಕೊಳ್ಳೋಕ್ಕೆ ಸಾಧ್ಯ. ದೇವರು ನನಗೆ ಒಂದು ಒಳ್ಳೆ ಅವಕಾಶ ಕೊಟ್ಟಿದ್ದಾನೆ. ನಾನು ಅವಳ ಮುಂದೆ ಕಾಣಿಸ್ಕೊಂಡು ಅವಳಿಗೆ ಸಹಾಯ ಮಾಡಬೇಕು. ಕಿಟಕಿ ಬಾಗ್ಲಾಗಿ ಸೌಂಡ್ ಆಗ್ತಾ ಇದೆ. ಯಾರಿದು? ಮಾಲಾಶ್ರೀ, ನಾನಮ್ಮ, ಗಂಗಜ್ಜಿ. ಗಂಗಜ್ಜಿನ? ನೀವು ಇಲ್ಲೇನ್ ಮಾಡ್ತಾ ಇದ್ದೀರಾ? ಹೆದರ್ಕೋಬೇಡ ಮಾಲಾಶ್ರೀ, ನೀನು ಸಹಾಯ ಕೇಳಿದೆ ಅಲ್ವಾ, ಅದಕ್ಕೆ ಸಹಾಯ ಮಾಡಕ್ಕೆ ಬಂದಿದ್ದೀನಿ. ನಿನ್ನಿಂದ ನನಗೆ ತುಂಬ ಒಳ್ಳೆಯದಾಗಿದೆ. ನಾನು ನಿನಗೇನು ಮಾಡಲ್ಲ, ಬಾ ಕೂತ್ಕೋ. ನನ್ನಿಂದ ನಿಮಗೆ ಒಳ್ಳೆಯದಾಗಿದೆಯಾ? ಏನು? ಹೆದರ್ಕೋಬೇಡ ಮಾಲಾಶ್ರೀ, ನಾನು ನಿಮ್ಮ ಅಜ್ಜಿ, ನಿನಗೇನು ಮಾಡಲ್ಲ. ನಾನು ಕೂತ್ಕೋ, ಬಾ ಮಾತಾಡೋಣ. ಗಂಗಜ್ಜಿ, ನಾನು ಇದುವರೆಗೂ ದೆವ್ವನೇ ನೋಡಿರ್ಲಿಲ್ಲ, ನಿಮ್ಮನ್ನೇ ನೋಡಿದ್ದು. ದೆವ್ವನ ಎಲ್ಲರೂ ನೋಡೋಕ್ಕಾಗಲ್ಲ ಮಾಲಾಶ್ರೀ. ನಿನ್ನ ಥರ ಒಳ್ಳೆ ಮನಸ್ಸಿರೋರು ಮಾತ್ರ ನೋಡೋಕ್ಕಾಗೋದು. ನೀ ಪದೇ 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 ನನ್ನ ಹೆಸರನ್ನ ನಿನ್ನ ಬಾಯಲ್ಲಿ ಕರಿತಾ ಇದ್ದೆ ಅಲ್ವಾ, ಅದಕ್ಕೆ ನಾನು ನಿಮ್ಮ ಮನೆಗೆ ಬಂದೆ. ಹೌದಾ? ನಾನೇನೋ ತಮಾಷೆ ಕರಿತಿದ್ದೆ ಅಜ್ಜಿ, ನನ್ನ ಕ್ಷಮಿಸ್ಬಿಡಿ. ಈಗ ನೀವು ದಯವಿಟ್ಟು ಹೊರಟೋಗ್ತೀರಾ ನಮ್ಮ ಮನೆ ಬಿಟ್ಟು? ಹೋಗ್ತೀನಿ. ಆದರೆ ನೀನು ನನ್ನನ್ನು ಏನಕ್ಕೆ ಕರಿತಿದ್ದೆ ಅಂತ ನಾನು ತಿಳ್ಕೊಬೇಕು. ಹೇಳ್ತೀಯಾ? ಅದು ಅದು ನಂದು ತಪ್ಪಾಯ್ತು ಅಜ್ಜಿ, ಕ್ಷಮಿಸ್ಬಿಡಿ. ಪ್ಲೀಸ್ ಹೊರಟೋಗಿ ಇಲ್ಲಿಂದ. ನೀನು ಕ್ಷಮೆ ಕೇಳೋ ಅಂಥ ತಪ್ಪು ಏನೂ ಮಾಡಿಲ್ಲ ಮಾಲಾಶ್ರೀ. ನೀನು ಪದೇ ಪದೇ ನನ್ನನ್ನು ಕರೆದಿದ್ದಕ್ಕೆ ನಾನು ಬಂದೆ. ನೀನು ಕರೆದಿಲ್ಲ ಅಂದಿದ್ರೆ ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು ಮೊಮ್ಮಕ್ಕಳನ್ನ ನೋಡೋಕ್ಕೆ ಆಗ್ತಾ ಇರಲಿಲ್ಲ ನಾನು. ನಮಗೆ ಎಲ್ಲ ರೀತಿ ಪೂಜೆನೂ ಮಾಡಿ ಕಳಿಸ್ಕೊಟ್ಬಿಟ್ಟಿರ್ತಾರೆ. ಯಾರಾದರೂ ನಮ್ಮನ್ನ ಪದೇ ಪದೇ ಹಿಂಗೆ ಕರೆದ್ರೆ ಮಾತ್ರ ನಾವು ಮನೆಗೆ ಬರೋಕ್ಕಾಗೋದು. ನೀನೊಂಥರ ನನಗೆ ಸಹಾಯನ ಮಾಡಿದೀಯಾ. ಹೌದಾ? ಅಯ್ಯಯ್ಯೋ, ಈ ಮಾಲಾಶ್ರೀ ಎಷ್ಟು ಗ್ರೇಟ್ ನೋಡಿದ್ರ. ನಾನು ಜನಗಳಿಗೆ ಮಾತ್ರ ಸಹಾಯ ಮಾಡ್ತಿದ್ದೆ ಅಂತ ತಿಳ್ಕೊಂಡಿದ್ದೆ. ಇವಾಗ ದೆವ್ವಗಳಿಗೂ ಸಹಾಯ ಮಾಡ್ತಾ ಇದ್ದೀನಿ. ನಿನ್ನ ಈ ಗುಣನೇ ನಂಗೆ ತುಂಬ ಇಷ್ಟ ಮಾಲಾಶ್ರೀ. ನೀನು ತುಂಬ ಒಳ್ಳೆ ಮನಸ್ಸಿರೋ ಹುಡುಗಿ. ಅಜ್ಜಮ್ಮ, ಥ್ಯಾಂಕ್ ಯು ಸೋ ಮಚ್. ನೀನು ಏನಕ್ಕೆ ಈ ನಾಟಕ ಶುರು ಮಾಡಿದೆ ಅಂತ ಹೇಳಲೇ ಇಲ್ಲ? ಅಜ್ಜಮ್ಮ, ಅದೊಂದು ದೊಡ್ಡ ಕತೆ, ಶಾರ್ಟಾಗಿ ಹೇಳ್ತೀನಿ ಕೇಳಿ. ಈ ತಿಂಗಳು ನಂದು ಹುಟ್ಟಿದಬ್ಬ ಇದೆ. ಹುಟ್ಟಿದಬ್ಬ ಮಾಡ್ರಿ ಅಂತ ನಾನು ನನ್ನ ಗಂಡ ಕಾರ್ತಿನ್ ಕೇಳಿದೆ. ಮಾಡೋಕ್ಕಾಗಲ್ಲ, ನನ್ನ ಹತ್ರ ದುಡ್ಡಿಲ್ಲ, ಅಪ್ಪ ಅಮ್ಮನ ಕೇಳೋಕ್ಕೂ ಆಗಲ್ಲ ಅಂತ ಅಂದ್ಬಿಟ್ರು. ಅದಕ್ಕೆ ನಾನು ನಿಮ್ಮ ಹೆಸರು ಹೇಳ್ಕೊಂಡು ನಾಟಕ ಮಾಡಿಬಿಟ್ಟು ಮನೆಯವ್ರನ್ನೆಲ್ಲ ಎದುರಿಸ್ಬಿಟ್ಟು ಗ್ರ್ಯಾಂಡಾಗಿ ಹುಟ್ಟಿದಬ್ಬ ಮಾಡಿಸ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದೆ ಅಜ್ಜಮ್ಮ. ಆದರೆ ನೋಡಿದ್ರೆ ನಿಜವಾಗ್ಲೂ ನೀವೇ ಬಂದ್ಬಿಟ್ಟಿದ್ದೀರಾ. ಇವಾಗಂತೂ ಏನು ಮಾಡಬೇಕು ಅಂತಾನೆ ಏನಂತ ತಲೆ ಓಡ್ತಾ ಇಲ್ಲ. ಓ, ಹುಟ್ಟಿದಬ್ಬ ಮಾಡಿಸ್ಕೋಬೇಕು ಅಂತ ಇಷ್ಟು ನಾಟಕ ಆಡ್ತಾ ಇದೆಯಾ? ನೀನು ನೇರ ಶಾಂತಿ ಹತ್ರ, ನನ್ನ ಮಗ ಸುಂದರಗೌಡನ ಹತ್ರ ಹೋಗಿ ಕೇಳ್ಬೋದಿತ್ತಲ್ಲ. ಅಜ್ಜಮ್ಮ, ಕೇಳ್ಬೋದಾಗಿತ್ತು. ಮಾವಯ್ಯ ಅವರು ಒಪ್ಕೋತಾರೆ, ಆದರೆ ಅತ್ತೆ ಒಪ್ತಾರೆ ಅಂತ ನಂಗೆ ಗ್ಯಾರಂಟಿ ಇರಲಿಲ್ಲ. ಅದಕ್ಕೆ ಹಿಂಗೆ ಮಾಡಿದೆ. ಶಾಂತಿ ಒಪ್ಪಲ್ವಾ? ನಿನ್ನ ಮದುವೆ ಆಗಿ ಬಂದಾಗಿಂದ ಇವ್ರು ಯಾರೂ ಹುಟ್ಟದಬ್ಬನೇ ಮಾಡಿಲ್ವಾ ನಿನಗೆ? ಅಜ್ಜಮ್ಮ, ಈ ಮನೆಗೆ ಬಂದು 4 ತಿಂಗಳಾಯ್ತು ಅಷ್ಟೇ. ಇದಕ್ಕಿಂತ ಮುಂಚೆ ಮಾಡಿರೋ ಹುಟ್ಟದಬ್ಬ ಎಲ್ಲ ನನ್ನ ಗಂಡ ಕಾರ್ತಿನೇ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ ಈ ಮನೆಗೆ ಬಂದಿಲ್ವಾ ನೀನು? ಯಾಕೆ? ಯಾಕೆ ಅಂದರೆ ನಮ್ಮದು ಲವ್ ಮ್ಯಾರೇಜ್ ಅಜ್ಜಮ್ಮ. ನಾನು ಕಾರ್ತಿ ಅವರು ಬೇರೆ ಊರಲ್ಲಿದ್ವಿ. ನಮಗೆ ಒಬ್ಬ ಪುಟ್ಟ ಮಗನೂ ಇದ್ದಾನೆ, ಚಿಂಟು ಅಂತ. ಇವಾಗ ಅವನು ನಮ್ಮ ಅಪ್ಪ ಅಮ್ಮನ ಮನೆಗೆ ಹೋಗಿದ್ದಾನೆ. ಅವ್ನು ಬಂದಾಗ ನಿಮಗೆ ಅವ್ನು ತೋರಿಸ್ತೀನಿ, ಎಷ್ಟು ಮುದ್ದಾಗಿದ್ದಾನೆ ಗೊತ್ತಾ ಅಜ್ಜಮ್ಮ? ಏನು, ಈ ಹುಡುಗಿ ಪ್ರೀತಿ ಮದುವೆ ಮಾಡ್ಕೊಂಡು ಬಂದಿದ್ದಾಳ ನಮ್ಮ ಮನೆಗೆ? ಆದರೆ ಎಷ್ಟು ಒಳ್ಳೆ ಹುಡುಗಿ, ಎಷ್ಟು ಚೆನ್ನಾಗಿ ಹೊಂದ್ಕೊಂಡು ಎಲ್ಲ ಮಾಡ್ಕೊಂಡು ಹೋಗ್ತಾಳೆ. ಹಾಂ, ಏನೋ ಕೊನೆಗೆಲ್ಲ ಒಳ್ಳೇದಾಗಿದೆಯಲ್ಲ. ನನ್ನ ಮಗ ಸೊಸೆಗೆ ಒಳ್ಳೆ ಸೊಸೆನೇ ಸಿಕ್ಕಿದ್ದಾಳೆ. ಏನಾಯ್ತು ಅಜ್ಜಮ್ಮ?
ಏನಿಲ್ಲಮ್ಮ ಮಾಲಾಶ್ರೀ, ನನಗೆ ಒಬ್ಬ ಮರಿ ಮೊಮ್ಮಗನೂ ಇದ್ದಾನಲ್ಲ ಅಂತ ತುಂಬ ಖುಷಿ ಆಯಿತು. ನಿನ್ನ ಹುಟ್ಟುಹಬ್ಬನ ಜೋರಾಗಿ ಆಚರಣೆ ಮಾಡೋಣ ಮನೇಲಿ, ಆಯಿತಾ? ನಿಜನಾ ಅಜ್ಜಮ್ಮ? ಥ್ಯಾಂಕ್ ಯು ಸೋ ಮಚ್. ಮಾಲಾಶ್ರೀ, ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಮ್ಮ. ಸರಿ ಅಜ್ಜಮ್ಮ. ನನ್ನ ಆಸೆ ಹಿಡಿಯುತ್ತಾ ಇದೆ. ನನ್ನ ಗಂಡ ಕಾರ್ತಿ ಬರ್ತಡೇ ಮಾಡಿ ಅಂದರೆ ಒಪ್ಪಲೇ ಇಲ್ಲ. ಆದರೆ ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಜ್ಜಮ್ಮ ನಾನು ಬರ್ತಡೇ ಮಾಡ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ. ಮಹಾಲಾಶ್ರೀ, ನೀನೆಂಥ ಪುಣ್ಯವಂತೆ. ಐ ಲೈಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್, ನಮ್ಮ ಅಜ್ಜಮ್ಮ ನನಗೆ ಬರ್ತಡೇ ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ನಾಳೆಯಿಂದ ನನ್ನ ಬರ್ತಡೇ ತಯಾರಿ ನಡೆಯುತ್ತೆ. ತುಂಬ ಮಜವಾಗಿರುತ್ತೆ ಎಪಿಸೋಡು, ಮಿಸ್ ಮಾಡಿದೆ ನೋಡಿ. ಮತ್ತು ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನಮಗೆ ಸಪೋರ್ಟ್ ಮಾಡಿ. ನಮ್ಮದು ಫ್ರೀ ಚಾನಲ್ಲು, ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಅಲ್ವಾ? ಥ್ಯಾಂಕ್ ಯು.